ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಭಾರತ ರಕ್ಷಣಾ ಸ್ವಾವಲಂಬನೆಯತ್ತ ಮತ್ತೊಂದು ಹೆಜ್ಜೆ ಇಟ್ಟಿದೆ. ಈ ಹಂತದಲ್ಲಿ ಇನ್ನಷ್ಟು ಕ್ಷಿಪಣಿಗಳನ್ನು, ಏರ್ ಟು ಏರ್ ಮಿಸೈಲ್ಗಳನ್ನು ತಯಾರು ಮಾಡೋದು ಹಾಗೂ ಅವುಗಳನ್ನು ಪರೀಕ್ಷಿಸಿ ಆದಷ್ಟು ಬೇಗ ಸೈನ್ಯಕ್ಕೆ ಸೇರಿಸೋದಕ್ಕೆ ಭಾರತದಲ್ಲಿರೋ ರಕ್ಷಣಾ ಸಾಮಗ್ರಿಗಳ ತಯಾರಕರು ಪ್ರಯತ್ನ ಪಡ್ತಲೇ ಇದ್ದಾರೆ. ಅದರಲ್ಲೂ DRDO, ADA, HAL ನಂಥ ಸಂಸ್ಥೆಗಳು ಭಾರತದ ರಕ್ಷಣೆಗೆ ಅಗತ್ಯ ಇರೋ ಸಾಕಷ್ಟು ಉಪಕರಣಗಳನ್ನು ತಯಾರು ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಭಾರತದ ಬತ್ತಳಿಕೆಗೆ Python-5 ಅನ್ನೋ ಕ್ಷಿಪಣಿ ಸೇರ್ಕೊಂಡಿದ್ದು, ಅದನ್ನು ನಮ್ಮ ತೇಜಸ್ ಯುದ್ಧ ವಿಮಾನದ ಮೂಲಕ ಫೈರ್ ಮಾಡೋದಕ್ಕೆ ಆಗತ್ತಾ ಅನ್ನೋದ್ರ ಬಗ್ಗೆ ಪರೀಕ್ಷೆ ಕೂಡ ಮಾಡಲಾಗಿದೆ. ಈಗ ಆ ಪರೀಕ್ಷೆಯಲ್ಲಿ ಯಶಸ್ಸು ಸಿಕ್ಕಿದ್ದು ತೇಜಸ್ಗೆ Python-5ನ ಬಲ ಕೂಡ ದೊರಕಿದ ಹಾಗಾಗಿದೆ. ಹಾಗಾದ್ರೆ ಏನಿದು Python-5? ಇದರ ಬಲ ಎಂಥದ್ದು? ಇಷ್ಟಕ್ಕೂ ಈ ಮಿಸೈಲ್ ಭಾರತಕ್ಕೆ ಹೇಗೆ ನೆರವಾಗಲಿದೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ಇಲ್ಲಿ ನೋಡೋ ಪ್ರಯತ್ನ ಮಾಡೋಣ. ಸ್ನೇಹಿತರೆ, LCA ತೇಜಸ್ ಭಾರತದ ಹೆಮ್ಮೆ. ಭಾರತದಲ್ಲೇ ನಿರ್ಮಾಣ ಮಾಡಲಾಗಿರೋ ಈ ಯುದ್ಧ ವಿಮಾನ ಸದ್ಯಕ್ಕೆ ಸೈನ್ಯವನ್ನ ಸೇರಿದೆ ಹಾಗೂ ರಕ್ಷಣಾ ಕ್ಷೇತ್ರದಲ್ಲಿ ಸ್ವಾವಲಂಬನೆಯನ್ನು ಗಳಿಸುವತ್ತ ಹೆಜ್ಜೆ ಇಟ್ಟಿರೋ ಭಾರತಕ್ಕೆ ಆನೆ ಬಲವನ್ನು ಕೂಡ ತಂದುಕೊಟ್ಟಿದೆ. HAL ನಿರ್ಮಿತ ತೇಜಸ್ ಯುದ್ಧ ವಿಮಾನ ಡಾಗ್ ಫೈಟ್ ಅಲ್ಲಿ ಚೀನಾದ ಯುದ್ಧ ವಿಮಾನಗಳಿಗಿಂತಲೂ ಹೆಚ್ಚು ಬಲಿಷ್ಠವಾಗಿದೆ. ಅಂಥ ತೇಜಸ್ಗೆ ಈಗ ಮತ್ತೊಂದು ಶಕ್ತಿ ಸೇರ್ಪಡೆಯಾಗ್ತಾ ಇದೆ. ಪೈಥಾನ್ ಸಿರೀಸ್ನ 5ನೇ ತಲೆಮಾರಿನ ಮಿಸೈಲ್ ಅನ್ನ ನಮ್ಮ ತೇಜಸ್ಗೆ ಅಳವಡಿಸಿ ಉಡಾಯಿಸುವ ಪ್ರಯತ್ನ ಫಲ ಕೊಟ್ಟಿದೆ. ಆ ಮೂಲಕ ಇನ್ನು ಮುಂದೆ ತೇಜಸ್ ತನ್ನ ಬಲದ ಜೊತೆಗೆ ಪೈಥಾನ್ನ ಬಲವನ್ನು ಕೂಡ ಸೇರಿಸಿಕೊಂಡು ಮತ್ತಷ್ಟು ಬಲಶಾಲಿಯಾಗಿ ಹೊರಹೊಮ್ಮುತ್ತೆ. ಮೊನ್ನೆ ಏಪ್ರಿಲ್ 27ನೇ ತಾರೀಕು DRDO, HAL, ADA ಸೇರಿದ ಹಾಗೆ ಭಾರತದ ರಕ್ಷಣಾ ವಲಯದ ಸಂಸ್ಥೆಗಳಲ್ಲಿ ಭಾರಿ ಕುತೂಹಲ ಮನೆ ಮಾಡಿತ್ತು. ಯಾಕೆಂದ್ರೆ ಅವತ್ತು ಈ Python-5 ಏರ್ ಟು ಏರ್ ಮಿಸೈಲ್ನ ಪರೀಕ್ಷೆ ನಡೀತಾ ಇತ್ತು. HAL ತೇಜಸ್ಗೆ ಅಳವಡಿಸಲಾಗಿದ್ದ ಈ ಮಿಸೈಲ್ ಅನ್ನ ಗೋವಾದ ಬಳಿ ಪರೀಕ್ಷೆ ಮಾಡಲಾಯಿತು. ಈ ಪರೀಕ್ಷೆಯಲ್ಲಿ ತೇಜಸ್ ಅತ್ಯಂತ ಯಶಸ್ವಿಯಾಗಿ ಪೈಥಾನ್ ಮಿಸೈಲ್ ಅನ್ನ ರಿಲೀಸ್ ಮಾಡಿದ್ರೆ, ಮತ್ತೊಂದು ಕಡೆ ಆ ಕ್ಷಿಪಣಿ ತನಗೆ ಕೊಟ್ಟಿದ್ದ ಟಾರ್ಗೆಟ್ ಅನ್ನ 100% ನಿಖರವಾಗಿ ಹೊಡೆದುರುಳಿಸುವ ಮೂಲಕ ತನ್ನ ಶಕ್ತಿಯನ್ನ ಸಾಬೀತು ಮಾಡಿತು. ಅಲ್ಲಿಗೆ ಆ ಪರೀಕ್ಷೆ ನಡೆಸುತ್ತಿದ್ದವರ ಮನದಲ್ಲಿ ಮಂದಹಾಸ ಮತ್ತು ರಕ್ಷಣಾ ವಲಯಗಳಿಂದ ಅಭಿನಂದನೆಗಳ ಮಹಾಪೂರ ಕೂಡ ಹರಿದು ಬಂತು. ಸ್ನೇಹಿತರೆ, ಈ Python-5 ಅನ್ನೋ ಕ್ಷಿಪಣಿಗೆ ಯಾಕೆ ಇಷ್ಟೊಂದು ಮಹತ್ವ ಅಂತ ಅಂದ್ಕೋತಿದ್ದೀರೇನೋ? ಸದ್ಯಕ್ಕೆ ವಿಶ್ವದಲ್ಲಿರುವ ಅತಿ ಬಲಿಷ್ಠ ಹಾಗೂ ಅತ್ಯಂತ ಶಕ್ತಿಶಾಲಿ ಏರ್ ಟು ಏರ್ ಮಿಸೈಲ್ಗಳಲ್ಲಿ ಇದು ಕೂಡ ಒಂದು. ಇಸ್ರೇಲ್ ಮೂಲದ ರಫೇಲ್ ಅಡ್ವಾನ್ಸ್ ಡಿಫೆನ್ಸ್ ಸಿಸ್ಟಮ್ ನಿರ್ಮಾಣ ಮಾಡಿರೋ ಈ ಕ್ಷಿಪಣಿಗಳು 1961ರಿಂದ ಕೂಡ ಬಳಕೆಯಲ್ಲಿವೆ. ಮೊದಲಿಗೆ ಇವುಗಳನ್ನ ಶಫ್ರೀರ್ ಸೀರೀಸ್ ಅಂತ ಕರೆಯಲಾಗ್ತಾ ಇತ್ತು. 1961ರಿಂದ 1983ರವರೆಗೆ ಶಫ್ರೀರ್ ಸೀರೀಸ್ ಅಲ್ಲಿ ನಿರ್ಮಾಣವಾಗಿದ್ದ ಈ ಕ್ಷಿಪಣಿಗಳು ಆ ನಂತರದಲ್ಲಿ ಪೈಥಾನ್ ಸಿರೀಸ್ಗೆ ಬದಲಾದವು. 1978ರಲ್ಲೇ ಪೈಥಾನ್ ಸಿರೀಸ್ನ ವಿವಿಧ ರೀತಿಯ ಕ್ಷಿಪಣಿಗಳು ಬಳಕೆಯಲ್ಲಿದ್ದು, Python-5 ಅನ್ನೋ ಕ್ಷಿಪಣಿಯನ್ನ 1990ರಲ್ಲಿ ಅಭಿವೃದ್ಧಿ ಮಾಡಲಾಯಿತು. ಕಡೆಗದು ಜಗತ್ತಿನ ಕಣ್ಣಿಗೆ ಬಿದ್ದದ್ದು 2003ರ ಪ್ಯಾರಿಸ್ ಎಕ್ಸಿಬಿಷನ್ನಲ್ಲಿ. ಹೀಗೆ ಪ್ಯಾರಿಸ್ ಎಕ್ಸಿಬಿಷನ್ನಲ್ಲಿ ಪ್ರದರ್ಶನಗೊಂಡ ಈ Python-5 2006ರಲ್ಲಿ ಲೆಬನಾನ್ ಯುದ್ಧದಲ್ಲಿ ಪಾಲ್ಗೊಳ್ಳಿತು. ಅವತ್ತು F-16 ಯುದ್ಧ ವಿಮಾನದಿಂದ ಫೈರ್ ಆಗಿದ್ದ ಕ್ಷಿಪಣಿ ಇರಾನ್ ನಿರ್ಮಿತ ಅನ್ಮ್ಯಾನ್ಡ್ ಏರಿಯಲ್ ವೆಹಿಕಲ್ ಅನ್ನು ಹೊಡೆದು ಹಾಕ್ತು. ಅಲ್ಲಿಂದ ಇಲ್ಲಿಯವರೆಗೆ ಈ ಕ್ಷಿಪಣಿ ತನ್ನ ಕಾರ್ಯಕ್ಷಮತೆಯನ್ನ ಸಾಬೀತುಪಡಿಸುತ್ತಲೇ ಬರ್ತಾ ಇದೆ. ಈ ಸಿರೀಸ್ ಅಲ್ಲಿ ಈಗಾಗಲೇ 5 ವಿವಿಧ ಕ್ಷಿಪಣಿಗಳು ಹೊರಬಂದಿದ್ದು, ವಿಶ್ವದ 19ಕ್ಕೂ ಹೆಚ್ಚು ರಾಷ್ಟ್ರಗಳ ಬಳಿ ಈ ಪೈಥಾನ್ ಕ್ಷಿಪಣಿಗಳಿವೆ. ಅದರಲ್ಲೂ ಚೀನಾದ ಬಳಿ Python-3 ಮಾಡೆಲ್ನ ಸುಮಾರು 3000 ಕ್ಷಿಪಣಿಗಳಿದ್ದು, ಅತಿ ಹೆಚ್ಚು ಕ್ಷಿಪಣಿಗಳನ್ನು ಹೊಂದಿರುವ ಕೀರ್ತಿಯನ್ನ ಚೀನಾ ಹೊಂದಿದೆ. ಆನಂತರದಲ್ಲಿ ಸಿಂಗಪುರ್, ಥೈಲ್ಯಾಂಡ್, ಬ್ರೆಜಿಲ್, ಅರ್ಜೆಂಟೈನಾಗಳಿದ್ದು, ಭಾರತದಲ್ಲಿ ಸದ್ಯಕ್ಕೆ ಈ ಮಾದರಿಯ 106 ಕ್ಷಿಪಣಿಗಳಿವೆ ಅಂತ ಹೇಳಲಾಗ್ತಾ ಇದೆ. ಆದರೆ ಭಾರತದಲ್ಲಿರೋದು ಅತ್ಯಾಧುನಿಕ Python-4 ಮತ್ತು 5 ಮಿಸೈಲ್ಗಳಾಗಿರೋದ್ರಿಂದ ಭಾರತಕ್ಕೆ ಇದರಿಂದ ಹೆಚ್ಚು ಅನುಕೂಲ ಆಗುತ್ತೆ ಅನ್ನೋ ವಿಶ್ವಾಸ ಭಾರತೀಯ ರಕ್ಷಣಾ ತಜ್ಞರದ್ದು. ಈಗ ಈ ಕ್ಷಿಪಣಿಯನ್ನ ತೇಜಸ್ ಯುದ್ಧ ವಿಮಾನದ ಮೂಲಕ ಉಡಾಯಿಸೋದಕ್ಕೆ ಸಾಧ್ಯ ಆಗಿರೋದು ಕೂಡ ಅತ್ಯಂತ ಮಹತ್ವದ ಹೆಜ್ಜೆ ಅಂತ ಹೇಳಲಾಗ್ತಾ ಇದೆ. ಅಂದಹಾಗೆ ಭಾರತದಲ್ಲಿರೋ Python-5 ಅನ್ನ ನಮಗೆ ಬೇಕಾದ ಹಾಗೆ DRDO ಅಭಿವೃದ್ಧಿಪಡಿಸಿಕೊಂಡಿದೆ. ಈ ಕ್ಷಿಪಣಿಯಲ್ಲಿ ಬಿಯಾಂಡ್ ವಿಜುವಲ್ ರೇಂಜ್ ಕೇಪಬಿಲಿಟಿ ಇದ್ದು, ಲಾಕ್ ಆನ್ ಆಫ್ಟರ್ ಲಾಂಚ್ ತಂತ್ರಜ್ಞಾನ ಕೂಡ ಇದರಲ್ಲಿ ಇದೆ. ಆ ಮೂಲಕ
ಕ್ಷಿಪಣಿ ಉಡಾವಣೆಗೊಂಡ ನಂತರ ಏರ್ಕ್ರಾಫ್ಟ್ನಿಂದಲೇ ಅದಕ್ಕೆ ಟಾರ್ಗೆಟ್ ಯಾವುದು ಅನ್ನೋದನ್ನ ಫೀಡ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಈ ಕ್ಷಿಪಣಿ 310 ಸೆಂಟಿಮೀಟರ್ ಉದ್ದ ಹಾಗೂ 105 kg ತೂಕವನ್ನು ಹೊಂದಿದೆ. ಇದರಲ್ಲಿ 11 kgಯಷ್ಟು ತೂಕದ ವಾರ್ ಹೆಡ್ ಇದ್ದು 20 ಕಿಲೋಮೀಟರ್ನ ಒಳಗಿರುವ ಯಾವುದೇ ಟಾರ್ಗೆಟ್ ಅನ್ನು ಕೂಡ ಇದು ಈಸಿಯಾಗಿ ಗುರಿಯಾಗಿಸಿಕೊಳ್ಳಬಲ್ಲ ತಾಕತ್ತನ್ನು ಹೊಂದಿದೆ. ಅಲ್ಲದೆ ಇದು ಶಬ್ದದ ವೇಗಕ್ಕಿಂತಲೂ 4 ಪಟ್ಟು ಹೆಚ್ಚಿನ ವೇಗದಲ್ಲಿ ಸಾಗಿ ಸಿಡಿಯುವ ತಾಕತ್ತನ್ನು ಹೊಂದಿದ್ದು ಇದನ್ನ ಏರ್ ಟು ಏರ್ ಹಾಗೂ ಲ್ಯಾಂಡ್ ಟು ಏರ್ ಕೂಡ ಉಡಾಯಿಸೋ ಸಾಧ್ಯತೆಗಳಿವೆ. ಇನ್ನು ಈ ಪೈಥಾನ್ ಕ್ಷಿಪಣಿಯನ್ನ ವಿಶ್ವದ ನಾನಾ ಯುದ್ಧ ವಿಮಾನಗಳಿಗೆ ಅಳವಡಿಸಿ ಯಶಸ್ವಿ ಪರೀಕ್ಷೆಯನ್ನು ಈಗಾಗಲೇ ಮಾಡಲಾಗಿದೆ. ಅದರಲ್ಲಿ F5, F-15 ಈಗಲ್, F-16I ಫಾಲ್ಕನ್, ಡಸಾಲ್ಟ್ ಮಿರಾಜ್, ಮಿರಾಜ್ 5 ಹಾಗೂ ಭಾರತದಲ್ಲಿರೋ ಮಿರಾಜ್ 2000 ಸೇರಿದ ಹಾಗೆ F-35 ಹಾಗೂ HAL ತೇಜಸ್ಗೆ ಇದನ್ನು ಅಳವಡಿಸೋದಕ್ಕೆ ಸಾಧ್ಯ ಆಗುತ್ತೆ. ಈ ಕ್ಷಿಪಣಿಯನ್ನು ಸಿಡಿಸಬಲ್ಲ ವಿಶ್ವದ ಕೆಲವು ಯುದ್ಧ ವಿಮಾನಗಳ ಪೈಕಿ ಭಾರತದಲ್ಲಿ ಒಂದಷ್ಟು ಯುದ್ಧ ವಿಮಾನಗಳು ಇರೋದು ಖಂಡಿತ ನಮಗೆ ಹೆಮ್ಮೆಯ ವಿಷಯನೇ. ಸ್ನೇಹಿತರೆ, ಈ ಪರೀಕ್ಷೆಯನ್ನು DRDO ಏಕಾಏಕಿ ಏನು ಮಾಡಿಲ್ಲ. ಬದಲಾಗಿ ಬೆಂಗಳೂರಲ್ಲಿ ಮೊದಲು ತೇಜಸ್ನ ಕೇಪಬಿಲಿಟಿಯನ್ನು ಚೆಕ್ ಮಾಡಲಾಯಿತು. ಆ ಯುದ್ಧ ವಿಮಾನದಲ್ಲಿ ಏವಿಯಾನಿಕ್ಸ್, ಫೈರ್ ಕಂಟ್ರೋಲ್ ರಡಾರ್, ಮಿಸೈಲ್ ವೆಪನ್ ಡೆಲಿವರಿ ಸಿಸ್ಟಮ್ ಹಾಗೂ ಫ್ಲೈಟ್ ಕಂಟ್ರೋಲ್ ಸಿಸ್ಟಮನ್ನು ಪರೀಕ್ಷೆ ಮಾಡಿದ ನಂತರ ಅವೆಲ್ಲ ಸರಿ ಇದೆ ಅನ್ನೋದನ್ನು ಖಚಿತಪಡಿಸಿಕೊಂಡ ಮೇಲಷ್ಟೇ ಈ ಕ್ಷಿಪಣಿಯನ್ನು ತೇಜಸ್ಗೆ ಅಳವಡಿಸಿ ಪರೀಕ್ಷೆ ನಡೆಸಲಾಗಿದೆ. ಸ್ನೇಹಿತರೆ, ಯಾವುದೇ ದೇಶದಿಂದ ಯಾವುದೇ ಅಸ್ತ್ರವನ್ನು ಬೇಕಾದರೂ ನಾವು ಆಮದು ಮಾಡ್ಕೋಬಹುದು. ಆದರೆ ಅದನ್ನು ನಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ಮಾಡಿಫೈ ಮಾಡ್ಕೊಳ್ಳೋದಿದೆಯಲ್ಲ, ಅದು ನಮ್ಮ ರಕ್ಷಣಾ ಸಂಶೋಧಕರ ಚಾಕಚಕ್ಯತೆಯನ್ನು ತೋರಿಸುತ್ತೆ. ಇಲ್ಲಿ ಕೂಡ ಈ ಕ್ಷಿಪಣಿಯ ವಿಚಾರದಲ್ಲಿ ಸಾಕಷ್ಟು ಸಂಶೋಧಕರ ಪರಿಶ್ರಮ ಇದ್ದು ಅವರೆಲ್ಲರ ಶ್ರಮದಿಂದ ಭಾರತದ ಬತ್ತಳಿಕೆಗೆ ಈ ಮಹಾಸ್ತ್ರ ಸಿಕ್ಕಿದ ಹಾಗಾಗಿದೆ. ಸ್ನೇಹಿತರೆ, ಇನ್ನು ಮುಂದೆ ತೇಜಸ್ ಯುದ್ಧ ವಿಮಾನಕ್ಕೆ ಭಾರತದಲ್ಲಿನ ಮಿಸೈಲ್ಗಳಷ್ಟೇ ಅಲ್ಲದೆ ಈ ಪೈಥಾನ್ ಮಿಸೈಲ್ಗಳನ್ನು ಕೂಡ ಅಳವಡಿಸಿಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಆ ಮೂಲಕ ನಮ್ಮ ತೇಜಸ್ ಇನ್ನಷ್ಟು ಬಲಶಾಲಿಯಾಗಿದೆ ಅನ್ನೋದನ್ನು ಹೇಳ್ತಾ ಈ ಸಂಕ್ಷಿಪ್ತ ಮಾಹಿತಿಯನ್ನು ಮುಗಿಸ್ತೀನಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವನ್ನು ನಿಮ್ಮ ಮುಂದಿಡ್ತೀನಿ. ಅಲ್ಲಿವರೆಗೆ ಎಚ್ಚರಿಕೆಯಿಂದ ಇರಿ, ಮಾಸ್ಕ್ ಧರಿಸೋದನ್ನು ಮರಿಬೇಡಿ, ಸುಮ್ಮನೆ ವಿನಾಕಾರಣ ಮನೆಗಳಿಂದ ಹೊರಗೆ ಬರೋದಕ್ಕೆ ಹೋಗಬೇಡಿ, ಅಕಸ್ಮಾತ್ ಹೊರಗೆ ಬರೋದೇ ಆದರೆ ಸಾಮಾಜಿಕ ಅಂತರವನ್ನು ಮರಿಬೇಡಿ. ಹಾಗೆಯೇ ಮಾಧ್ಯಮಗಳಲ್ಲಿ ಚೀನಿ ವೈರಾಣುವಿನ ಬಗ್ಗೆ ಬರ್ತಾ ಇರೋ ವರದಿಗಳು ನಿಮ್ಮ ಮನೆಯಲ್ಲಿನ ಪುಟ್ಟ ಮಕ್ಕಳ ಮನಸ್ಸಿನ ಮೇಲೆ ದುಷ್ಪರಿಣಾಮ ಬೀರದ ಹಾಗೆ ಅವರನ್ನು ಎಚ್ಚರಿಕೆಯಿಂದ ನೋಡ್ಕೊಳ್ಳಿ. ಹಾಗೆ ನೀವು ಕೂಡ ಧೈರ್ಯಗೆಡೋದಕ್ಕೆ ಹೋಗಬೇಡಿ, ಎಚ್ಚರಿಕೆಗಳನ್ನು ಮರಿಬೇಡಿ. ಹಾಗೆಯೇ ಗಾಳಿ ಸುದ್ದಿಗಳಿಗೆ ಕಿವಿ ಕೊಡೋದಕ್ಕೆ ಕೂಡ ಹೋಗಬೇಡಿ. ಸ್ನೇಹಿತರೆ, ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.